ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂದೇಶ ಕೊಟ್ಟಾಗ್ಲೇ ಇದನ್ನ ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಿದ್ರು. ಅರೆ ಫಲಿತಾಂಶ ಬಂದಾಯ್ತು, ಚುನಾವಣೆ ಮುಗಿದಾಯ್ತು, ಈಗ ದೇಶವಾಸಿಗಳಿಗೆ ಬೆಲೆ ಏರಿಕೆ ಬಿಸಿ ತಟ್ಟೋದು ಗ್ಯಾರಂಟಿ ಅಂತ ಆ ಮಾತು ನಿಜವಾಗ್ಬಿಡ್ತಾ ಅಂತ ಇವತ್ತು ಜನ ಅಂದ್ಕೊಳ್ತಿದ್ದಾರೆ. ಕೆಲವರು ಮಿಕ್ಸ್ಡ್ ಒಪಿನಿಯನ್ ಇದೆ ಈ ವಿಚಾರಕ್ಕೆ. ದೇಶ ಸಂಕಷ್ಟದಲ್ಲಿದ್ದಾಗ ಇರ್ಲಿ ಬಿಡ್ರಿ, ಫೇಸ್ ಮಾಡ್ತೀವಿ, ನಾವು ದೇಶದ ಜೊತೆಗೆ ನಿಂತ್ಕೊಳ್ತೀವಿ ಅಂತ. ಇನ್ನು ಕೆಲವರು ನಮಗೆ ಯಾಕೆ ದರ ಏರಿಕೆ ಬಿಸಿ ತಟ್ಟಬೇಕು, ನಾವ್ಯಾಕೆ ಹೆಚ್ಚುವರಿ ದುಡ್ಡು ಕೊಡಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಕೂಡ ಏರಿಕೆ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹೋಟೆಲ್ಗೆ ಹೋದ್ರೆ ತಿಂಡಿ, ಊಟ, ಕಾಫಿ, ಟೀ ಇದೆಲ್ಲದರ ಬೆಲೆ ಕೂಡ ಜಾಸ್ತಿ ಆಗಲಿದೆ. ಡೀಸೆಲ್ ದರ ಹೆಚ್ಚಾದ್ರೆ ತರಕಾರಿ, ದಿನಸಿ ವಸ್ತುಗಳ ಬೆಲೆ ಕೂಡ ಆಟೋಮೆಟಿಕ್ ಆಗಿ ಏರಿಕೆ ಆಗುತ್ತೆ. ಕುಡಿಯುವ ನೀರಿನಿಂದ ಹಿಡ್ಕೊಂಡು ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ದುನಿಯಾ. ಮಧ್ಯಪ್ರಾಚ್ಯದ ಯುದ್ಧ ಇದೀಗ ದುಬಾರಿ ದುನಿಯಾಕ್ಕೆ ಈಸಿಯಾಗಿ ದಾರಿ ಮಾಡಿ ಕೊಡ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಬದುಕೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಜನಸಾಮಾನ್ಯರ ಪರಿಸ್ಥಿತಿ, ಮಧ್ಯಮ ವರ್ಗ, ಬಡ ವರ್ಗ, ಅವರ ಜನರು ಇನ್ನು ಮುಂದೆ ಮೂರಾ ಬಟ್ಟೆ. ಯಾಕಂದ್ರೆ ದುಡಿಯೋದಿಷ್ಟು, ಖರ್ಚು ಮಾಡೋದಿಷ್ಟು, ಏನ್ ತಗೊಂಡ್ರು ಕೂಡ ಹೆಚ್ಚುವರಿ ದುಡ್ಡು ಕೊಡಬೇಕು ಅಂದ್ರೆ ಎಲ್ಲಿಂದ ತರಬೇಕು ಅಂತ ಮಧ್ಯಮ ವರ್ಗದವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಮಧ್ಯಮ ವರ್ಗದವರ ಪರಿಸ್ಥಿತಿ ಹೆಂಗೆ ಗೊತ್ತಾ? ಎಲ್ಲದಕ್ಕೂ ಕೂಡ ಲೆಕ್ಕ ಇರುತ್ತೆ. ಬರೋ ಸಂಬಳಕ್ಕೆ ಇಂತಿಷ್ಟು ಅಂತ ಎಲ್ಲದಕ್ಕೂ ಕೂಡ ಡಿವೈಡ್ ಮಾಡಿ ಜೀವನ ನಡೆಸ್ತಿರ್ತಾರೆ. ಅಂಥದ್ರಲ್ಲಿ ಈಗ ಹೆಚ್ಚುವರಿಯಾಗಿ ಎಲ್ಲದಕ್ಕೂ ಕೂಡ ದುಡ್ಡು ಎತ್ತಿಡ್ಬೇಕಲ್ಲ. ಬರೋ ಆದಾಯ ಇಷ್ಟು, ಖರ್ಚು ಮಾಡೋದು ಇಷ್ಟ ಆಗ್ಬಿಟ್ರೆ ಹೆಂಗಪ್ಪ ಜೀವನ ನಡೆಸೋದು ಅಂತ ಮಧ್ಯಮ ವರ್ಗದವರು ಆಬ್ವಿಯಸ್ಲಿ ಯೋಚನೆ ಮಾಡ್ತಿದ್ದಾರೆ. ಸೊ ನೋಡ್ತಾ ಇದ್ದೀರಿ ಇವತ್ತಿನ ಡೀಸೆಲ್ ದರ ಎಷ್ಟಿದೆ ಅಂತ. ಹಿಂದಿನ ವಾರ ಇದ್ದಿದ್ದು 90 ರೂಪಾಯಿ, ಬಟ್ ಈಗ ಏರಿಕೆ ಆಗಿರೋದು 3 ರೂಪಾಯಿ. ಹಾಗಾಗಿ ಇವತ್ತು ನೀವು ಪೆಟ್ರೋಲ್ ಹಾಕಿಸ್ಕೊಳ್ತೀರಿ ಅಂತ ಹೋದ್ರೆ 106 ರೂಪಾಯಿ ಕೊಡಬೇಕು. ಅಂದ್ರೆ ಡೀಸೆಲ್ ಹಾಕಿಸ್ಕೊಳ್ತೀನಿ ಅಂದ್ರೆ 92 ರೂಪಾಯಿ ಕೊಡಬೇಕು. ಬಟ್ ಪೆಟ್ರೋಲ್ ದರ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಓಕೆ, ಪೆಟ್ರೋಲ್ ಬಂಕ್ಗೆ ಇವತ್ತು ನೀವು ಹೋದ್ರೆ ಇದು ಡೀಸೆಲ್ ದರ ಇವತ್ತಿನ ರೇಟು 94 ರೂಪಾಯಿ ಇದೆ ಅಂತ ನೋಡಿ. 3 ರೂಪಾಯಿ ಹೆಚ್ಚಳ ಆಗಿರುವ ಪರಿಣಾಮ ಹೆಚ್ಚುವರಿ ದುಡ್ಡು. ಅದೇ ರೀತಿ ಪೆಟ್ರೋಲ್ನ ಇವತ್ತಿನ ದರ ನೀವು ನೋಡಿದ್ರೆ 106 ರೂಪಾಯಿ ಕೊಡಬೇಕು 1 ಲೀಟರ್ ಪೆಟ್ರೋಲ್ ಹಾಕಿಸ್ತೀನಿ ಅಂತ ಹೋದ್ರೆ. ಹಿಂದೆ ಎಷ್ಟಿತ್ತು ಪೆಟ್ರೋಲ್? 102 ರೂಪಾಯಿ 96 ಪೈಸೆ ಇತ್ತು. ಸೊ ಹೆಚ್ಚುವರಿ 3 ರೂಪಾಯಿ 12 ಪೈಸೆ ಹೆಚ್ಚಳ ಆಗಿದೆ. ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ. 96 ರೂಪಾಯಿಗೂ ಹೆಚ್ಚು ದುಡ್ಡು ಕೊಟ್ಟು ನೀವು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಬಹುದು. ಪೆಟ್ರೋಲ್ ಹಾಕಿಸ್ಕೊಳ್ತೀರಿ ಅಂದ್ರೆ 106 ರೂಪಾಯಿ ಕೊಡಲೇಬೇಕು. ಇವತ್ತಿನ ದರ ಇದು ಅಟ್ ಪ್ರೆಸೆಂಟ್. ಅದೇ ರೀತಿ ದುಬಾರಿ ದುನಿಯಾ ಎಲ್ಲೆಲ್ಲಪ್ಪ ಇದು ಇಂಪ್ಲಿಮೆಂಟ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ದೆಹಲಿ, ಬೆಂಗಳೂರು ಇಲ್ಲೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದಾರೆ ಇವತ್ತು ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇಂದ್ರದ ಆದೇಶ ಇರೋದು ಕೂಡ ಇಮ್ಮಿಡಿಯೇಟ್ ಆಗಿ ಇದು ಇಂಪ್ಯಾಕ್ಟ್ ಆಗಬೇಕು, ಈಗಲೇ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥ ಆದೇಶ ಇರೋದ್ರಿಂದ ಬಹುತೇಕ ಎಲ್ಲಾ ನಗರಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ದರ ಏರಿಕೆಯನ್ನ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗಪ್ಪ, ದರ ಏರಿಕೆ ಬಿಸಿ, ಬೆಳಗ್ಗೆ ಎದ್ದು ವಾಹನ ತೆಗೆಯದ ಬೇಡವಾ ಅಂತ ಯೋಚನೆ ಮಾಡ್ತಿದಾರ ಜನ, ಅಥವಾ ತೆಗೆದ್ರೂ ಕೂಡ ಪೆಟ್ರೋಲ್ ಬಂಕ್ಗಳಿಗೆ ಹೋದಾಗ ಇವತ್ತು ದರ ಏರಿಕೆಯ ವಿಚಾರ ಗೊತ್ತಾಗ್ತಾ ಇದೆಯಾ ಅಂತ? ಸೊ ಹೆಂಗಿದೆ ಜನಸಾಮಾನ್ಯರ ರಿಯಾಕ್ಷನ್ ಬೆಲೆ ಏರಿಕೆ ವಿಚಾರಕ್ಕೆ? ಈಗಾಗಲೇ ಪೆಟ್ರೋಲ್ ತೈಲ ಬೆಲೆ ಏರಿಕೆಯಿಂದ ಈಗ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟಿದೆ. ಬೆಳಗ್ಗೆ ಈಗ ಗ್ರಾಹಕರಿಗೆ ಕೂಡ ಸಾಕಷ್ಟು ಬಿಸಿ ತಟ್ಟಿದೆ. ಪ್ರಮುಖವಾಗಿ ಪೆಟ್ರೋಲ್, ಅದೇ ರೀತಿಯಾಗಿ ಡೀಸೆಲ್ ದರ 3 ರೂಪಾಯಿ ದರ ಏರಿಕೆ ಪರಿಣಾಮವಾಗಿ ಬೆಳಗ್ಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಹಾಕಿಸಿಕೊಳ್ಳಲು ಬೈಕ್ ಹಾಗೂ ಕಾರು, ಆಟೋ ಹಾಗೂ ಇನ್ನಿತರ ವಾಹನಗಳನ್ನು ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್ಗಳೇ ವಾಹನ ಸವರು ತೆಗೆದುಕೊಂಡು ಬಂದಿದ್ರು. ಆದ್ರೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಎಂಬ ಮಾಹಿತಿಯನ್ನು ಅವರಿಗೆ ತಿಳಿಸಿದ ನಂತರ ಅವರು ಕೂಡ ಈಗ ಶಾಕಿಗೂ ಕೂಡ ಒಳಗಾಗಿದ್ದಾರೆ. ಪ್ರಮುಖವಾಗಿ ಈಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕೆಂದು ದೇಶದ ಜನರಿಗೆ ಕಿವಿಮಾತು ಹೇಳಿದ್ರು. ಇದರ ನಂತರ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗ್ತದೆ ಎಂಬ ಆತಂಕ ಜನರಿಗೆ ಇತ್ತು. ಇದಾದ ನಂತರ ಈಗ ತೈಲ ಕಂಪನಿಗಳು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಇದರ ಬಿಸಿ ಜನಸಾಮಾನ್ಯರಿಗೆ ತಟ್ಟಿದೆ. ತೈಲ ಬೆಲೆ, ಪೆಟ್ರೋಲ್, ಡೀಸೆಲ್ ಏರಿಕೆ ಆದ ನಂತರ ಇನ್ನು ಅಗತ್ಯ ವಸ್ತುಗಳ ದರ ಏರಿಕೆ ಕೂಡ ಆಗಲಿದೆ. ಹೀಗಾಗಿ ಎಂದಿನಂತೆ ಬೆಳಿಗ್ಗೆ ಏನಂತಂದ್ರೆ ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್ಗೆ ಆಗಮಿಸಿದಂತ ವಾಹನ ಸವಾರರು ಪೆಟ್ರೋಲ್ ದರ ಏರಿಕೆಯಿಂದ 103 ರೂಪಾಯಿ ಪೆಟ್ರೋಲ್ ಇತ್ತು, ಅದು 106 ರೂಪಾಯಿ ಆದ ಪರಿಣಾಮವಾಗಿ ಈಗ ಜನಸಾಮಾನ್ಯರಿಗೆ ಇದರ ಬಿಸಿ ಕೂಡ ತಟ್ಟಿದೆ. ಓಕೆ ನಾಗಪ್ಪ ಮಾಲಿ ಪಾಟೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.